ಕನ್ನಡತಿ ವೈಷ್ಣವಿ ಅವರ ಎಂಗೇಜ್ಮೆಂಟ್ ಬಹಳ ಅದ್ದೂರಿಯಾಗಿದೆ. ಇವತ್ತು ಬೆಳಗ್ಗೆಯಿಂದ ಎಲ್ಲಿ ನೋಡಿದ್ರೂ ವೈಷ್ಣವಿ ಅವರ ಎಂಗೇಜ್ಮೆಂಟ್ ಫೋಟೋ ಮತ್ತು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಪ್ಪಟ ಕನ್ನಡತಿ ವೈಷ್ಣವಿ ಗೌಡ ಕನ್ನಡದಲ್ಲಿ ಅನೇಕ ಸೀರಿಯಲ್ ಮತ್ತು ಸಿನಿಮಾ ಮಾಡೋದ್ರ ಮುಖಾಂತರವಾಗಿ ಪ್ರತಿಯೊಬ್ಬರ ಮನೆಮಗಳಾದವರು. ಸ್ಪಷ್ಟವಾದಂಥ ಕನ್ನಡ, ಸಂಪ್ರದಾಯಸ್ಥ ಹುಡುಗಿ ಇದ್ರೆ ಈ ಥರದ ಹುಡುಗಿ ಇರಬೇಕು ಅನ್ನುವ ಕನ್ನಡದ ಹೆಮ್ಮೆಯನ್ನು ಸಾರುವಂಥ ಕನ್ನಡತಿ ವೈಷ್ಣವಿ ಅನ್ನುವಂಥ ಕಾರಣಕ್ಕಾಗಿಯೇ ಜನ ವೈಷ್ಣವಿ ಅವರನ್ನು ಇಷ್ಟಪಟ್ಟಿದ್ರು. ಆದರೆ ಇದೀಗ ಅವರ ಎಂಗೇಜ್ಮೆಂಟ್ ಸುದ್ದಿ ಕೇಳಿ ಎಷ್ಟು ಖುಷಿಯಾಗಿತ್ತೋ, ಅವರ ಹುಡುಗನ ಹಿನ್ನೆಲೆ ಕೇಳಿ ಅಷ್ಟೇ ಬೇಸರ ಮತ್ತು ಶಾಕ್ ಕೂಡ ಆಗಿದೆ. ಬೇಸರ ಮತ್ತು ಶಾಕ್ ಯಾಕೆ ಅನ್ನೋದಾದರೆ, ವೈಷ್ಣವಿ ಇನ್ನು ಮುಂದೆ ಕರ್ನಾಟಕದಲ್ಲ ಈ ದೇಶದಲ್ಲೇ ಇರಲ್ವಾ, ದೇಶ ಬಿಟ್ಟು ಹೋಗ್ತಾ ಇದ್ದಾರಾ, ಹುಡುಗ ಈ ದೇಶದಲ್ಲಿ ಇರಲ್ಲ ಅನ್ನುವಂಥ ಕಾರಣಕ್ಕಾಗಿಯೇ ಇದೀಗ ಬೇಸರ ಆಗ್ತಿದೆ. ವೈಷ್ಣವಿ ಫ್ಯಾನ್ಸ್ ಇದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸ್ವತಃ ವೈಷ್ಣವಿ ಅವರೇ ತಮ್ಮ ಹುಡುಗನನ್ನ ಪ್ರೀತಿಯಿಂದ ಪರಿಚಯ ಮಾಡಿ ಅವರ ಹಿನ್ನೆಲೆಯನ್ನ ಹೇಳಿ ಮಾತನಾಡಿದ್ದಾರೆ. ಇದು ಲವ್ ಮ್ಯಾರೇಜು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೀಗ ಉದ್ಭವ ಆಗಿದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ವೈಷ್ಣವಿ ಗೌಡ ಅದ್ದೂರಿಯಾಗಿ ನಿನ್ನೆ ರಾತ್ರಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಯಾವುದೇ ಸಿನಿಮಾ ಅಥವಾ ಯಾವುದೇ ಸೀರಿಯಲ್ಗೆ ಕಮ್ಮಿ ಇಲ್ಲದಂತೆಯೇ ಬಹಳ ಗ್ರ್ಯಾಂಡ್ ಆಗಿ ಈ ಎಂಗೇಜ್ಮೆಂಟನ್ನು ಮಾಡ್ಕೊಳ್ಳಲಾಗಿದೆ. ಹುಡುಗನ ಫೋಟೋ ನೋಡ್ತಾ ಇದ್ದ ಹಾಗೇನೆ ಅನೇಕರು ಅಖಾಯ್ ಅನ್ನುವಂಥ ಹೆಸರನ್ನು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲ ಕಡೆಯಲ್ಲೂ ಕೂಡ ಸರ್ಚ್ ಮಾಡಿದ್ದಾರೆ. ಆದರೆ ಎಲ್ಲಿಯೂ ಕೂಡ ಒಂದೇ ಒಂದು ಸುಳಿವು ಸಿಕ್ಕಿಲ್ಲ ಈ ಹುಡುಗನ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ. ವೈಷ್ಣವಿ ಅವರು ನಾನು ಎಂಗೇಜ್ ಆಗಿದ್ದೀನಿ ಅನ್ನೋದ್ರ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋಸ್ಗಳನ್ನು ಹಾಕಿದ್ರು, ಟ್ಯಾಗ್ ಮಾಡಿಲ್ಲ. ಸೊ ಟ್ಯಾಗ್ ಮಾಡದೇ ಇರೋದ್ರಿಂದ ಅಖಾಯ್ ಯಾರು, ಅಖಾಯ್ ಹಿನ್ನೆಲೆ ಏನು, ಯಾವುದ್ರ ಬಗ್ಗೆಯೂ ಕೂಡ ಸುಳಿವು ಸಿಕ್ಕಿಲ್ಲ. ಅಕಸ್ಮಾತ್ ಏನಾದರೂ ವೈಷ್ಣವಿ ಟ್ಯಾಗ್ ಮಾಡಿದರೆ ಆ ಪ್ರೊಫೈಲ್ ಹೋಗಿ ಚೆಕ್ ಮಾಡಿದರೆ ಅಖಾಯ್ ಅವರ ಹಿನ್ನೆಲೆ ಗೊತ್ತಾಗ್ತಿತ್ತು. ಆದರೆ ಖುದ್ದಾಗಿ ವೈಷ್ಣವಿ ಅವರೇ ತಮ್ಮ ಭಾವಿ ಪತಿಯ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಈ ವಿಡಿಯೋ ನೋಡ್ತಾ ಇದ್ದ ಹಾಗೇನೆ ಎಲ್ಲರ ಹೃದಯವೇ ಒಂದು ರೀತಿಯಲ್ಲಿ ಒಡೆದು ಹೋಗ್ಬಿಟ್ಟಿದೆ. ಹೌದು, ಕಾರಣ ಏನು ಅಂತ ಅಂದರೆ, ಇಷ್ಟು ಪಟಪಟ ಅಂತ ಸ್ಪಷ್ಟವಾಗಿ ಮಾತನಾಡುವಂಥ ವೈಷ್ಣವಿ ಅವರಿಗೆ ಕನ್ನಡ ಎಷ್ಟು ಚಂದ ಮಾತಾಡ್ತಾರೋ ಅಂಥ ವೈಷ್ಣವಿ ಅವರ ಗಂಡನಿಗೆ ಕನ್ನಡ ಅನ್ನೋದೇ ಬರಲ್ಲ. ಕನ್ನಡ ಬಾರದಂಥ ಹುಡುಗನ ಜೊತೆಗೆ ವೈಷ್ಣವಿ ಅವರ ಮದುವೆ ಆಗ್ತಿದೆ ಅನ್ನುವಂಥ ಸುದ್ದಿಗೆ ಕನ್ನಡಿಗರ ಹೃದಯದ ಬಡಿತವನ್ನು ಹೆಚ್ಚು ಮಾಡಿದೆ. ಅಯ್ಯಯ್ಯೋ, ನಮ್ಮ ಕನ್ನಡತಿ ವೈಷ್ಣವಿ ಗಂಡಂಗೆ ಕನ್ನಡ ಬರಲ್ವಾ, ಕನ್ನಡ ಬರದೇ ಇರೋ ಹುಡುಗನ ಮದುವೆ ಆಗ್ತಿದ್ದಾರಾ, ನಮ್ಮ ರಾಜ್ಯದಲ್ಲಿ ಬೇರೆ ಯಾರು ಹುಡುಗರು ಸಿಗ್ಲೇ ಇಲ್ವಾ, ಅದು ವೈಷ್ಣವಿ ಗೌಡ ಆಗಿ ಕನ್ನಡ ಬರಲಿಲ್ಲ ಅಂದರೆ ಹೆಂಗೆ, ಇದು ಇಂಟರ್ ಕಾಸ್ಟ್ ಮ್ಯಾರೇಜಾ ಏನು ಎತ್ತ, ಎಲ್ಲವನ್ನ ಕೂಡ ಅನೇಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲದಕ್ಕೂ ವೈಷ್ಣವಿ ಅವರು ಉತ್ತರ ಕೊಟ್ಟಿದ್ದಾರೆ. ಹೌದು, ವೈಷ್ಣವಿ ಅವರು, ನೀವೆಲ್ಲರೂ ನನ್ನ ಮದುವೆ ವಿಚಾರಕ್ಕಾಗಿ ತುಂಬ ಕಾತುರದಿಂದ ಕಾಯ್ತಿದ್ರಿ ಅಂತ ಗೊತ್ತು. ಇತ್ತೀಚೆಗಂತೂ ನಾನು ಎಲ್ಲೇ ಹೋದ್ರೂ ಹೇಗಿದ್ದೀಯಾ, ಚೆನ್ನಾಗಿದ್ದೀಯಾ ಅಂತ ಯಾರೂ ಕೇಳ್ತಿರ್ಲಿಲ್ಲ. ಯಾವಾಗ ನಿನ್ನ ಮದುವೆ ಅಂತ ಹೇಳ್ತಾ ಇದ್ರು. ಸೊ ಆ ಕಾರಣಕ್ಕಾಗಿ ನಾನು ಫೈನಲಿ ಇದೀಗ ಒಂದು ಹುಡುಗನನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಮೇಲ್ನೋಟಕ್ಕೆ ನೋಡಿದ್ರೆ ಇದು ಪಕ್ಕಾ ಲವ್ ಮ್ಯಾರೇಜ್ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಯಾಕಂದರೆ ಅರೇಂಜ್ ಮ್ಯಾರೇಜ್ ಆಗಿದ್ರೆ ಇಲ್ಲಿಯೇ ಮಂಡ್ಯ ಮೂಲದ್ದು ಅಥವಾ ಬೆಂಗಳೂರು ಮೂಲದ್ದು ಗೌಡ ಸಂಪ್ರದಾಯದ ಗೌಡ ಜಾತಿಯ ಯಾವುದಾದ್ರೂ ಒಂದು ಹುಡುಗನನ್ನು ವೈಷ್ಣವಿ ಗೌಡ ಅವರು ಮದುವೆ ಆಗ್ತಿದ್ರು. ಆದರೆ ಇವರು ಅಖಾಯ್ ಅವರು ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ವೈಷ್ಣವಿಯೇ ಪರಿಚಯ ಮಾಡಿದ್ದಾರೆ. ಮೊದಲಿಗೆ ಎಲ್ಲರೂ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಬಟ್ ನೋ, ಅವರು ಏರ್ಫೋರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ವೈಷ್ಣವಿ ಹೇಳ್ಕೊಂಡಿದ್ದಾರೆ. ಕೆಲವರು ನನ್ನ ಗಂಡ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ದು ನಿಜವಾಗ್ಲೂ ನಮಗೆ ಬೇಸರ ಆಗಿದೆ. ಬೇಸರ ಅನ್ನೋದಕ್ಕಿಂತ ಫನ್ನಿ ಅಂತ ಅನಿಸ್ತಿದೆ. ಅವರು ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಾ ಇಲ್ಲ, ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ನಿಜವಾಗ್ಲೂ ಇಲ್ಲಿ ವೈಷ್ಣವಿ ಅವರು ದೇಶಕ್ಕಾಗಿ ಕೆಲಸ ಮಾಡುವಂಥ ಸೈನಿಕನ ರೀತಿಯಲ್ಲೇ ಇರುವಂಥ ಏರ್ಫೋರ್ಸ್ ಅವರನ್ನು ಮದುವೆ ಆಗ್ತಿರೋದು ಖುಷಿ ತರಿಸಿದೆ. ಭಾರತೀಯ ವಿಮಾನಕ್ಕೆ ಸಂಬಂಧಪಟ್ಟಂತೆ ಭಾರತ ವಾಯುನೆಲೆಯಲ್ಲಿ ಕೆಲಸ ಮಾಡುವವರನ್ನು ಮದುವೆ ಆಗಿರೋದು ಅಥವಾ ಮದುವೆ ಆಗ್ತಾ ಇರೋದು, ಮದುವೆ ನಿಶ್ಚಯ ಆಗಿರೋದು ಖುಷಿ ತರಿಸಿದೆ. ಆದರೆ ಇಲ್ಲಿ ಶಾಕಿಂಗ್ ವಿಚಾರ ಏನು ಅಂತ ಅಂದರೆ, ಅಖಾಯ್ ಅವರಿಗೆ ಕನ್ನಡ ಬರೋದಿಲ್ಲ. ಕನ್ನಡ ಮಾತಾಡುವ ಪದ ಅಂತಂದರೆ ನಾನು ನಿಮ್ಮನ್ನು ಹೆಚ್ಚು ಪ್ರೀತಿಸ್ತೀನಿ. ಇದು ವೈಷ್ಣವಿ ಅವರು ಎಂಗೇಜ್ ಆದ ಮೇಲೆ, ಪ್ರೀತಿಯಲ್ಲಿ ಬಿದ್ದ ಮೇಲೆ ಅಖಾಯ್ ಅವರಿಗೆ ಹೇಳಿಕೊಟ್ಟಂಥ ಕನ್ನಡ ಆಗಿದೆ. ಅಖಾಯ್ ಅವರು ಕನ್ನಡ ಹೊರತುಪಡಿಸಿ
ಅವರು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ತುಂಬ ಅದ್ಭುತವಾಗಿ ಮಾತಾಡ್ತಾರೆ. ಇನ್ನು ಅಕ್ಕಾಯಿ ಅವರಿಗೆ ಬಣ್ಣದ ಲೋಕದ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಸ್ವಲ್ಪ ನಾಚಿಕೆ ಸ್ವಭಾವ ಇದ್ದಂಗೆ ಕಾಣಿಸ್ತಾ ಇದೆ. ಅವ್ರಿಗೆ ಕ್ಯಾಮರಾ, ಮೇಕಪ್ಪು ಇದ್ಯಾವುದೂ ಕೂಡ ಆಗಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಕ್ಕಾಯಿ ಅವರು ನಮ್ಮ ಕರ್ನಾಟಕದವರಲ್ಲ, ಪಕ್ಕದ ರಾಜ್ಯದವರು ಅಂತ ಹೇಳಲಾಗ್ತಾ ಇದ್ರೂ ಅವರು ಸೆಟಲ್ಡ್ ಆಗಿರೋದು ಬೇರೆ ದೇಶದಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಲಾಗ್ತಾ ಇತ್ತು. ಆದರೆ ಇದೀಗ ಅವರು ಏರ್‌ಫೋರ್ಸಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಅಲ್ಲಿ ಇಲ್ಲಿ ಸುತ್ತುತ್ತಾ ಇರಬೇಕಾಗತ್ತೆ. ದೇಶದೆಲ್ಲೆಡೆ ಓಡಾಡ್ತಾ ಇರಬೇಕಾಗತ್ತೆ. ಹಾಗಾಗಿ ವೈಷ್ಣವಿ ಅವರು ಕೂಡ ಅವರ ಜೊತೆಗೆ ಇರೋದ್ರಿಂದ ಕರ್ನಾಟಕದಲ್ಲಿ ಇರೋದು ಬಹುತೇಕ ಡೌಟು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹೇಳಲಾಗ್ತಾ ಇದೆ. ಇದು ವೈಷ್ಣವಿ ಅವರ ಅಭಿಮಾನಿಗಳಿಗೆ ಬೇಸರ ತರಿಸಿದೆ. ದೇವಿ ಅನ್ನುವಂಥ ಕನ್ನಡದ ಸೀರಿಯಲ್ನಿಂದ ಹಿಡಿದು ಅಗ್ನಿಸಾಕ್ಷಿಯಿಂದ ಹಿಡಿದು ಈಗ ಸೀತಾರಾಮದ ತನಕ ಅನೇಕ ಬಾರಿ ವೈಷ್ಣವಿ ಅವರನ್ನ ಮನೆ ಮಗಳಂತೆ ನೋಡಿದವರು ಹೆಚ್ಚು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರೀತಿಯನ್ನು ಪಡ್ಕೊಂಡಂಥ ನಟಿ ಅಂತಂದರೆ ಅದು ವೈಷ್ಣವಿ. ಯಾವುದೇ ಪಾತ್ರ ಕೊಟ್ಟರು ಚೆನ್ನಾಗಿ ಮಾಡ್ತಾ ಇದ್ರು. ಆಕೆ ಲೈಫಲ್ಲಿ ಏನೋ ಒಂದು ಸಮಸ್ಯೆ ಆದಾಗ ಇಡೀ ಕರ್ನಾಟಕದ ಜನತೆ ಬೇಸರವನ್ನು ವ್ಯಕ್ತಪಡಿಸಿದ್ರು. ಮತ್ತು ವೈಷ್ಣವಿ ಅವರು ಬಿಗ್ ಬಾಸಿಗೆ ಬಂದಾಗಲೂ ಕೂಡ ಅವರ ಹಾವ ಭಾವ ನಡತೆ ಎಲ್ಲವನ್ನು ಕೂಡ ಇಷ್ಟಪಟ್ಟಿದ್ರು. ಈಗ ಕರ್ನಾಟಕದ ಹುಡುಗನ ಮದುವೆ ಆಗ್ತಾ ಇಲ್ಲ, ಕನ್ನಡ ಬಾರದಂಥ ಹುಡುಗನನ್ನು ಮದುವೆ ಆಗ್ತಿದ್ದಾರೆ, ಕರ್ನಾಟಕದಲ್ಲಿ ಇರೋದಿಲ್ಲ. ಈ ಎಲ್ಲ ವಿಚಾರಗಳು ವೈಷ್ಣವಿ ಅಭಿಮಾನಿಗಳಿಗೆ ಬೇಸರ ತರಿಸಿದ್ರೆ ನಮ್ಮ ವೈಷ್ಣವಿ ಖುಷಿಲಿ ಇರ್ತಾರಲ್ಲ ಅಷ್ಟೇ ಸಾಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಭಾರತಕ್ಕೆ ಸೇವೆ ಸಲ್ಲಿಸೋದು ಅಂದರೆ ಅದು ಸುಮ್ಮನೆ ಅಲ್ಲ. ಎಲ್ಲರ ಕೈಯಲ್ಲೂ ಏರ್‌ಫೋರ್ಸ್‌ಗೆ ಸೇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಎಷ್ಟೋ ಜನರ ಕನಸಾಗಿರತ್ತೆ. ಅಂಥ ಹುಡುಗನನ್ನು ಆರಿಸ್ಕೊಂಡಿದ್ದೀರಲ್ಲ, ನೀವು ನಿಜವಾಗ್ಲೂ ಗ್ರೇಟು ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಅಕ್ಕಾಯಿ ಕೂಡ ಮುಂದಿನ ದಿನಗಳಲ್ಲಿ ಲಾಗ್ ಮಾಡ್ತಾರೆ ಅನ್ನೋದನ್ನು ವೈಷ್ಣವಿ ಹೇಳಿದ್ದಾರೆ. ಇನ್ನೇನು ಸದ್ಯದಲ್ಲೇ ಇವರು ಮದುವೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎನಿಹೌ ಹೇಗೋ ಎಂಗೇಜ್ಮೆಂಟ್ ಆಗಿದ್ದಾರೆ, ಅದ್ದೂರಿಯಾಗಿ ಮದುವೆ ಕೂಡ ಆಗಲಿ, 100 ವರ್ಷ ಚೆನ್ನಾಗಿರಲಿ ಅನ್ನೋದು ಎಲ್ಲರ ಆಶಯ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.